ನಮಸ್ಕಾರ. ಮೊನ್ನೆ ಯಾವುದೋ ಒಂದು ನ್ಯೂಸ್ ನೋಡ್ತಾ ಇದ್ದೆ. ಒಂದು ಹುಡುಗ ಒಂದು 15 ವರ್ಷದ ಹುಡುಗ ಅನಿಸುತ್ತೆ. ಅವನು ಹೊಟ್ಟೆ ನೋವ್ತಾ ಇದೆ, ಟಾಯ್ಲೆಟ್ಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಎಕ್ಸಾಮ್ ಹಾಲಿಂದ ಹೋಗ್ತಾನಂತೆ. ಆದರೆ ಟಾಯ್ಲೆಟಲ್ಲಿ ಕಾಪಿ ಹೊಡಿಯೋಕ್ಕೆ ಅಂತ ಫೋನ್ ಇಟ್ಟಿರ್ತಾನಂತೆ. ಹೋದವನು ಆ ಆನ್ಸರನ್ನು ಹುಡ್ಕೋದು ಬಿಟ್ಬಿಟ್ಟು ರೀಲ್ಸ್ ನೋಡ್ತಾ ಹಾಫ್ ಆನ್ ಅವರ್ 45 ಮಿನಿಟ್ಸು ವಾಶ್ರೂಮಲ್ಲೇ ಕಳೆದುಬಿಡ್ತಾನಂತೆ. ಕೊನೆಗೆ ಇನ್ವಿಜಿಲೇಟರ್ ಡೌಟ್ ಬಂದು ಹೋಗಿ ನೋಡಿದಾಗ ಮೊಬೈಲ್ ಕೂಡ ಸಿಕ್ಕಿಬೀಳುತ್ತಂತೆ. ಆದರೆ ಯಾಕೆ ನೋಡಿದ್ರೆ ಎಷ್ಟರ ಮಟ್ಟಿಗೆ ಆ ಸಣ್ಣ ಹುಡುಗನ ಮನಸ್ಸಲ್ಲೂ ಕೂಡ ಈ ಮೊಬೈಲ್ ಅಡಿಕ್ಷನ್ ಅನ್ನೋದು ನೋಡ್ತಾನೆ ಇದ್ದೀವಿ. ಬರೀ ಇದೊಂದೇ ಉದಾಹರಣೆ ಅಲ್ಲ ರೀ, ಇದು ದಿನ ಬೆಳಗಾದರೆ ನಮ್ಮ ಮನೆಗಳಲ್ಲೂ ನೋಡ್ತಾ ಇದ್ದೀವಿ. ಮಕ್ಕಳನ್ನೇನು ಬೈಯೋದು, ನಾವೇ ಆ ಕೆಲಸವನ್ನು ಮಾಡ್ತಾಯಿದ್ದೀವಿ ಆಯಿತಾ. ಮನೆಗೆ ಹೋಗ್ತೀವಿ, ಮೊಬೈಲಿರುತ್ತೆ, ಹೆಂಡತಿ ಹತ್ರನೂ ಮಾತಾಡಲ್ಲ, ಮಕ್ಕಳ ಹತ್ರನೂ ಮಾತಾಡಲ್ಲ, ಫಸ್ಟ್ ಏನಾಗ್ತಿದೆ ಅಂತ ನೋಡ್ತಿರ್ತೀವಿ. ಆದರೆ ಇದೆಲ್ಲವೂ ನಿಮ್ಮ ಮನಸ್ಸಿಗೆ ಯಾತಕ್ಕೆ ಇಷ್ಟೆಲ್ಲ ನೋಡ್ತಾ ಇರುತ್ತೆ. ಸರಿ, ಏನಪ್ಪ ಇನ್ಸ್ಟಾಗ್ರಾಮ್ ರೀಲ್ಗಳಂತ ಹೋಗ್ಬಿಟ್ಟು ಸ್ಕ್ರೋಲ್ ಮಾಡ್ತಾ ಇದ್ದರೆ ಹೇಗೆ ಈ ಅಡಿಕ್ಷನಿಗೆ ಒಳಗಿದ್ದಾರೆ ಗೊತ್ತಾ? ಇದರಿಂದ ಯಾರ್ಯಾರಿದ್ದಾರೆ ಗೊತ್ತಾ ನಿಮಗೆ? ನೋಡಿ, ನಾನು ಬರ್ಕೊಡ್ತೀನಿ. 2033 ಬಿಗ್ಗೆಸ್ಟ್ ಬ್ರೇಕ್ ಡೌನ್ ಅಂತ ಹೇಳಿದ್ರೆ ಮೆಂಟಲ್ ಬ್ರೇಕ್ ಡೌನ್. ಆಲ್ರೆಡಿ ನಾವೆಲ್ಲರೂ ಕೂಡ ಬಾರ್ಡರ್ ಲೈನಲ್ಲಿ ಇದ್ದೀವಿ. ನೋಡಿದ್ದೀರಾ? ಸುಮ್ಮನೆ ಕೂತ್ಕೊಳ್ಳಿ, ಒಂದು 2 ನಿಮಿಷ ನೆಮ್ಮದಿಯಾಗಿರೋಕ್ಕಾಗತ್ತಾ ನೋಡಿ? 5 ನಿಮಿಷ ರೀ ಆಯಿತಾ. ಏನಾದರೂ ಒಂದು ಮಾಡ್ತಾನೆ ಇರ್ತೀರಾ. ನೋಡಿದ್ದೀರಾ? ಕೈಯಲ್ಲಾಡಿಸ್ತಿರ್ತೀರ, ಕಾಲಲ್ಲಾಡಿಸ್ತಿರ್ತೀರ, ಏನೋ ಒಂದು ಹುಡುಕ್ತಿರ್ತೀರ, ಇಲ್ಲ ಪೇಚಾಡ್ತಾ ಇರ್ತೀರ. 5 ನಿಮಿಷ ನಿಮ್ಮ ಕೈಲಿ ಮೊಬೈಲ್ ಇಲ್ಲ ಅಂತ ಹೇಳಿದ್ರೆ ಒಳ್ಳೆ ಪೇಚಾಡೋಣ ಅಂತ ಅನಿಸುತ್ತೆ. ಒಂದು ಫ್ರೆಂಡನ್ನು ಮೀಟ್ ಮಾಡಿ ಹೋಗ್ಬಿಟ್ಟು 10 ನಿಮಿಷ ಕಾನ್ಸಂಟ್ರೇಷನಿಂದ ಕೂತು ಅವ್ರ ಜೊತೆ ಮಾತಾಡೋಕ್ಕಾಗತ್ತಾ ಅಂತ. ಇದೇನಪ್ಪ ಇಷ್ಟು ಬೋರಿಂಗು ಅಂತ ಅನ್ಸುತ್ತೆ ನಿಮಗೆ. ಅನಿಸಿದೆಯಾ? ಸಂಗಾತಿ ಜೊತೆನೂ ಅನಿಸುತ್ತೆ, ಫ್ರೆಂಡ್ಸ್ ಯಾರನ್ನು ಮೀಟ್ ಮಾಡಿದ್ರೆ ಏನೂ ಎಕ್ಸೈಟ್ಮೆಂಟ್ ಇಲ್ಲವೇ ಇಲ್ಲ. ಒಂದು ಊಟ ತಿಂದರೂ ಕೂಡ ಯಾರೋ ಒಬ್ಬ ಇನ್ಸ್ಟಾಗ್ರಾಮಲ್ಲಿ ರೀಲ್ ಹಾಕಿರ್ತಾನೆ, ಅದಕ್ಕೆ ಅದೇ ಜಾಗಕ್ಕೆ ಹೋಗಬೇಕು ಅಂತ ಹೇಳ್ತಾರೆ. ಅಲ್ಲಿ ನೋಡಿದ್ರೆ ಇದೇನು ಟೇಸ್ಟು, ಇದೇನಪ್ಪ ಇಷ್ಟೊಂದು ಹೈಪ್ ಕೊಟ್ಟರು, ನೋಡಿದ್ರೆ ಹಿಂಗಿದೆ ಅಂತ ನೋಡ್ತಿದ್ದೀರಲ್ವಾ? ಎಲ್ಲವೂ ಕೂಡ ಹಿಂಗೆ ಆಗ್ತಿದೆ. ಯಾತಿಗೆ ಗೊತ್ತಾ? ಈ ಆ್ಯಪ್ಗಳನ್ನು ಹೆಂಗೆ ಡಿಸೈನ್ ಮಾಡಿದ್ದಾರೆ ಗೊತ್ತಾ? ಟಾಪ್ ಸೈಕ್ಯಾಟ್ರಿಸ್ಟ್, ಸೈಕಾಲಜಿಸ್ಟ್, ಮಾರ್ಕೆಟಿಂಗ್ ಸ್ಟ್ರಾಟಜಿಸ್ಟ್ ಇಂತಹ ಎಲ್ಲರೂ ಸೇರಿ ಸೈಂಟಿಸ್ಟ್ಗಳು, ನ್ಯೂರೋ ಸೈಂಟಿಸ್ಟ್, ಇವರೆಲ್ಲರೂ ಸೇರಿ ಈ ಆ್ಯಪ್ಗಳನ್ನು ಡಿಸೈನ್ ಮಾಡಿದ್ದಾರೆ. ಹೆಂಗೆ ಡಿಸೈನ್ ಮಾಡಿದಾರಪ್ಪ ಅಂತ ಹೇಳಿದರೆ, ನಿಮ್ಮನ್ನು 24 ಗಂಟೆ ನಿದ್ದೆ ಬಿಟ್ಟು ಕೂಡ ಈ ಫೋನ್ ರೀಲ್ಸ್ಗಳನ್ನು ನೋಡೋ ಥರ ಹುಕ್ ಮಾಡಿಟ್ಟಿದ್ದಾರೆ. ಇದರಿಂದ ಅವ್ರಿಗೇನು ಬೆನಿಫಿಟ್ಟು ಅಂತ ಹೇಳಿದ್ರೆ, ಏನಕ್ಕೆ ಅಂತ ಹೇಳಿದರೆ ಈ ದೊಡ್ಡ ಮೆಂಟಲ್ ಬ್ರೇಕ್ ಡೌನ್ ಬರ್ತಾ ಇರುತ್ತೆ. ಈ AI ವಿಡಿಯೋಗಳು ನೋಡಿದ್ದೀರಾ? ಯಾವುದೋ ಒಂದು ಹುಲಿ ಬಂತು, ಅಥವಾ ಇನ್ನೊಂದು ಯಾವುದೋ ಡೋರ್ ಬೆಲ್ ಹೊಡಿತು, ಮನೆ ಡೋರ್ ಹತ್ರ ಹೋಗ್ಬಿಟ್ಟು ಯಾವುದೋ ಒಂದು ಕ್ರೊಕೊಡೈಲ್ ಇತ್ತು, ಹೀಗೆ ಏನೇನೋ ಹುಚ್ಚಾಪಟ್ಟೆ AI ರೀಲ್ಸ್ಗಳು, ಯಾವುದೋ ಒಂದು ಅಜ್ಜಿ ಕಾರು ಓಡಿಸ್ತಾ ಇರೋಂಗೆ ಈ ಥರದ್ದೆಲ್ಲವೂ ಬರ್ತಾ ಇದೆ. ಸತ್ಯನೋ ಸುಳ್ಳ ಅಂತ ವಿಶ್ಲೇಷಣೆ ಮಾಡೋಷ್ಟು ನಮ್ಗೆ ಗೊತ್ತಾಗ್ತಾ ಇಲ್ಲ. ಎಲ್ಲವೂ ತಲೆ ಮೇಲೆ ಹೊಡೆದಂಗೆ ಇದೆ. ಅದೇ ಇದೆಲ್ಲವೂ ಕೂಡ ಎಷ್ಟರ ಮಟ್ಟಿಗೆ ನಿಮ್ಮ ಮೆಂಟಲ್ ಹೆಲ್ತ್ ಮೇಲೆ ಇಂಪ್ಯಾಕ್ಟ್ ಆಗ್ತಿದೆ ಗೊತ್ತಾ? ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ನಾನೀಗ ಮೊಬೈಲ್ ಸ್ಕ್ರೋಲ್ ಮಾಡ್ತಾ ಇದ್ದೆ, ಯಾರೋ ಒಬ್ಬ ಡ್ಯಾನ್ಸ್ ಮಾಡ್ತಾ ಇರ್ತಾನೆ ಆಯಿತಾ. ಓಕೆ, ಎಂಟರ್ಟೈನ್ಮೆಂಟ್ ಅಂತಲೇ ತಿಳ್ಕೊಳ್ಳೋಣ. ಡೊಪಾಮೈನ್ ರಶ್ ಅಂತ ಬರುತ್ತೆ ಆಯಿತಾ. ಕೆಮಿಕಲ್ ನ್ಯೂರೋ ಟ್ರಾನ್ಸ್ಮಿಟರ್ ಸಿಗ್ನಲಲ್ಲಿ ಡೊಪಾಮೈನ್ ಅಂತ ರಿಲೀಸ್ ಆಗುತ್ತೆ. ಅದಾದಮೇಲೆ ಇನ್ನೊಬ್ರು ಯಾರೋ ಇಬ್ಬರು ಕಪಲ್ಸ್ ಇರ್ತಾರೆ, ಒಂದು ಡ್ಯಾನ್ಸ್ ಮಾಡ್ತಿರ್ತಾರೆ, ಒಬ್ರು ಲವ್ ಮಾಡ್ತಿರ್ತಾರೆ. ಅದನ್ನು ನೋಡಿದ ತಕ್ಷಣ ನಮ್ಮ ನ್ಯೂರೋ ಟ್ರಾನ್ಸ್ಮಿಟರ್ ಸಿಗ್ನಲ್ ಏನು ಕಳಿಸುತ್ತೆ ಅಂತ ಹೇಳಿದ್ರೆ ಆಕ್ಸಿಟೋಸಿನ್. ಒಂದು ರೀಲ್ ಹಬ್ಬ ಬಂದರೆ ಎಷ್ಟು ನಿಮಿಷ ಇರುತ್ತೆ? 30 ಸೆಕೆಂಡ್, 1 ಮಿನಿಟ್, ಕರೆಕ್ಟಾ? ತಕ್ಷಣ ಇನ್ನೊಂದು 30 ಸೆಕೆಂಡಿಗೆ ಯಾರೋ ಒಬ್ರು ತಬ್ಕೊಂಡಿರೋದು ನೋಡಿದ ತಕ್ಷಣ ಆಕ್ಸಿಟೋಸಿನ್ ರಿಲೀಸ್ ಆಗುತ್ತೆ. ತಕ್ಷಣ ಯಾರೋ ಒಬ್ಬ ಬಡವನಿಗೆ ಸಹಾಯ ಮಾಡೋದು, ಇಲ್ಲೊಬ್ಬ ಯಾರೋ ಕಷ್ಟದಲ್ಲಿರ್ತಾನೆ, ಅದನ್ನು ನೋಡಿದ ತಕ್ಷಣ ನಿಮ್ಮ ನ್ಯೂರೋ ಟ್ರಾನ್ಸ್ಮಿಟರ್ ಸಿಗ್ನಲ್ ಏನೇನು ಕಳಿಸುತ್ತೆ ಅಂತ ಹೇಳಿದ್ರೆ ಸೆರೋಟಿನಿನ್ ಆಯಿತಾ. ತದನಂತರ ಇನ್ನೊಂದು ಯಾವುದೋ ಒಬ್ಬ ವರ್ಕೌಟ್ ಮಾಡ್ತಾನೆ, ಸಖತ್ತಾಗಿ ಡುಮ್ಮುಕ್ಕಿರೋನು, ಸಣ್ಣ ಆಗ್ತಾನೆ, ಫಿಟ್ ಆಗ್ತಾನೆ, ತಕ್ಷಣ ಎಂಡೋರ್ಫಿನ್ಸ್ ರಿಲೀಸ್ ಆಗುತ್ತೆ. 1 ನಿಮಿಷದಲ್ಲಿ ಎಷ್ಟು ಸಿಗ್ನಲ್ಸ್ ರಿಲೀಸ್ ಆಯಿತು, ಯಾವ್ಯಾವ ನ್ಯೂರೋ ಟ್ರಾನ್ಸ್ಮಿಟರ್ ಸಿಗ್ನಲ್ ಇದೆಯೋ ಎಲ್ಲವೂ ಕೂಡ ಪಾಸ್ ಆಯಿತು. ಇಷ್ಟು ಎಮೋಷನ್ಸನ್ನು ನಿಮ್ಮ ಬ್ರೈನು ಪ್ರೊಸೆಸ್ ಮಾಡಲಿಕ್ಕೆ ಸಾಧ್ಯನಾ? 1 ನಿಮಿಷದಲ್ಲಿ ನಿಮ್ಗೆ ಎಷ್ಟು ಎಕ್ಸ್ಪ್ರೆಷನ್ ಕೊಡೋಕ್ಕೆ ಸಾಧ್ಯ? ಕೊಡಿ ನೋಡೋಣ. ನಗೋದು, ಅಳೋದು, ಖುಷಿಯಾಗಿರೋದು, ದುಃಖವಾಗಿರೋದು, ಇದೆಲ್ಲವನ್ನು ಮಾಡೋಕ್ಕೆ ಸಾಧ್ಯನಾ? 1 ನಿಮಿಷದಲ್ಲಿ ನೀವು ಇದೆಲ್ಲವನ್ನು ಮಾಡಬೇಕು. ಮಾಡೋಕ್ಕಾಗತ್ತಾ? ಹಾಗಿದ್ಮೇಲೆ ನೀವು ಇಷ್ಟೆಲ್ಲ ಸಿಗ್ನಲನ್ನು ನಿಮ್ಮ ಬ್ರೈನಿಗೆ ಕೊಡ್ತಾ ಇದ್ದೀರ, ಅದು ಪ್ರೊಸೆಸ್ ಮಾಡಲಿಕ್ಕೆ ಸಾಧ್ಯನಾ? ಹಾಗಾಗಿಯೇ ನೀವು ಏನನ್ನು ನೋಡಿದ್ರೂ ಖುಷಿ ಆಗ್ತಿಲ್ಲ. ಈಗ ಯಾರನ್ನೋ ತುಂಬ ಇಷ್ಟಪಡ್ತಾ ಇದ್ರಿ ಅಂತ ತಿಳ್ಕೊಳ್ಳೋಣ, ನಿಮ್ಮ ಮಗುನೇ ಆಯಿತಾ. ಕೆಲಸ ಮುಗಿಸಿ ಮನೆಗೆ ಹೋಗ್ತೀರಾ, ಮಗನ ಜೊತೆ ಹೋದ ತಕ್ಷಣ ಅದೇ ಎಕ್ಸೈಟ್ಮೆಂಟ್ ಇದೆಯಾ? ಅದೇ ಖುಷಿ ಇದೆಯಾ? ಅದೇ ನಿಮ್ಮ ನಾಯಿ ನೋಡಿ ನೀವು ಬಂದ ತಕ್ಷಣ ಎಷ್ಟು ಖುಷಿ ಪಡುತ್ತೆ, ಎಷ್ಟು ಉಲ್ಲಾಸದಿಂದ ಜಿಗಿಯುತ್ತೆ, ಖುಷಿ ಪಡುತ್ತೆ. ಯಾಕೆ? ಅದಕ್ಕೆ ಯಾವುದೇ ಥರದ್ದು ಸ್ಟಿಮ್ಯುಲಸ್ ಇಲ್ಲ.
ಸೊ ಈ ಥರ ಕಾನ್ಸ್ಟೆಂಟ್ ಸ್ಟಿಮ್ಯುಲಸಿಂದ ನೀವು ಮೆಂಟಲ್ ಹೆಲ್ತನ್ನು ಕೆಡ್ಸ್ಕೊತಾ ಹೋಗ್ತಾ ಇದ್ದೀರಾ. ಇದನ್ನು ನೋಡಿ ಒಂದು ಹೇಳ್ತೀನಿ, ಮನುಷ್ಯನಿಗೆ ದೇಹ ನೋವಾದರೂ ಕೂಡ ಪಟ್ಟಂತ ಹೋಗಿ ಎಲ್ಲಾದರೂ ಒಂದು ಫಿಸಿಷಿಯನ್ ಹತ್ರನೋ ಡಾಕ್ಟರ್ ಹತ್ರ ಹೋಗಿ ಮೆಡಿಸಿನ್ ತೊಗೋಬೋದು. ಈ ಮಾನಸಿಕ ಕಾಯಿಲೆ ಅನ್ನೋದಿದೆಯಲ್ಲ ಮನುಷ್ಯನನ್ನು ತಿಂತಾ ಬರುತ್ತೆ. ಯಾವತ್ತೂ ತಿಳ್ಕೊಳ್ಳಿ, ಇವತ್ತು ನಾನು ಕೇಳ್ತೀನಿ, ನಿಮ್ಮ 5 ವರ್ಷ ಲೈಫಲ್ಲಿ ಆಯಿತಾ, ಯಾವುದೋ ಒಂದು ಸಣ್ಣ ಮಗು ಆಗಿರ್ತೀರ, 5 ವರ್ಷ ಆಗಿರ್ತೀರ, ಅವಾಗ ಯಾರೋ ಒಬ್ಬರು ನಿಮ್ಗೆ ಏನೋ ಅಂದಿರೋದು ಅಥವಾ ಏನೋ ಒಂದು ಆಗಿರತಕ್ಕಂಥ ಘಟನೆ ಇವತ್ತು ನೆನಪಿದೆಯೇ ಇಲ್ವಾ? ಇವತ್ತು ನಿಮ್ಗೆ 30 ವರ್ಷ ಆಗಿರ್ಬೋದು, 40 ವರ್ಷ ಆಗಿರ್ಬೋದು, ನೆನಪಿದೆಯಾ ಇಲ್ವಾ? ಇದೆ ಅಲ್ವಾ? ಸೊ ಇಷ್ಟು ಇಂಪ್ಯಾಕ್ಟ್ ಇರ್ತಕ್ಕಂಥ ನಿಮ್ಮ ಮನಸ್ಸು, ನಿಮ್ಮ ಮೆದುಳು, ಅದಕ್ಕೆ ಯಾಕೆ ಇಷ್ಟೊಂದು ಸ್ಟ್ರೆಸ್ಸನ್ನು ಕೊಡ್ತೀರಾ? ಇವತ್ತಿಂದ ಒಂದು ಸ್ಮಾಲ್ ಎಕ್ಸಸೈಸ್ ಕೊಡ್ತೀನಿ, ನೀವು ನನಗೆ ಮತ್ತೆ ಬಂದು ಥ್ಯಾಂಕ್ಸ್ ಹೇಳ್ತೀರಾ, ಅಷ್ಟು ನಿಮ್ಮ ಲೈಫಲ್ಲಿ ಇಂಪ್ಯಾಕ್ಟ್ ಮಾಡುತ್ತೆ. ಏನು ಬೇಡ, ಬುಕ್ ಇಟ್ಕೋಬಾರ್ದು, ಟಿ ವಿನೂ ಇರಬಾರ್ದು, ಮೊಬೈಲು ಇರಬಾರ್ದು, ಏನಿರಬಾರ್ದು. 10 ನಿಮಿಷ, ಇಡೀ 24 ಅವರ್ಸಲ್ಲಿ 10 ನಿಮಿಷ ನಿಮ್ಗೆ ಕೊಡೋಕ್ಕಾಗತ್ತಾ? ಆಗತ್ತೆ ಅಂತ ಹೇಳಿದ್ರೆ ಈ ಕಿವಿ ಮಾತನ್ನು ಕೇಳಿ. 10 ನಿಮಿಷ ಏನನ್ನು ಮಾಡದೆ ಖಾಲಿ ಗೋಡೆಯನ್ನು ನೋಡೋದನ್ನು ಕಲೀರಿ. ಖಾಲಿ ಗೋಡೆ ಅಥವಾ ಸುಮ್ಮನೆ ನಿದ್ದೆ ಮಾಡೋಂಗಿಲ್ಲ, ಸುಮ್ಮನೆ ಖಾಲಿ ಗೋಡೆನ 10 ಮಿನಿಟ್ಸ್ ನೋಡಬೇಕು. ಇದು ನಿಮ್ಮ ನ್ಯೂರಾನ್ಸನ್ನು ರೆಗ್ಯುಲೇಟ್ ಮಾಡ್ತಾ ಬರುತ್ತೆ, ನಿಮ್ಮ ಸೆಂಟ್ರಲ್ ನರ್ವಸ್ ಸಿಸ್ಟಮನ್ನು ರೆಗ್ಯುಲೇಟ್ ಮಾಡ್ತಾ ಬರುತ್ತೆ. ಮತ್ತು ಹಲ್ಲುಜ್ತೀರಾ? ಡೈಲಿ ಎಲ್ಲರೂ ಹಲ್ಲುಜ್ತೀರಾ ಅಲ್ವಾ? ಬೆಳಗ್ಗೆ ಹಲ್ಲುಜ್ಜುವಾಗ ಬರೀ ಹಲ್ಲುಜ್ಜೋದನ್ನ ಮಾತ್ರ ಯೋಚನೆ ಮಾಡಬೇಕು. ತಿಂಡಿ ತಿಂತೀರಾ ಅಲ್ವಾ? ಬರೀ ತಿಂಡಿ ತಿನ್ನೋದನ್ನು ಮಾತ್ರ ಯೋಚನೆ ಮಾಡ್ತಾ ಹೋಗ್ಬೇಕು. ನೀರು ಕುಡಿತಿದ್ದೀರಾ? ಬರೀ ನೀರು ಕುಡಿಯೋದನ್ನು ಮಾತ್ರ ಯೋಚನೆ ಮಾಡಬೇಕು. ಗಡಪ್ ಅಂತ ನೀರು ಕುಡಿಯೋದು, ಬಸ್ ಮಿಸ್ ಆಗಿಬಿಡುತ್ತೆ ಅಂತ ಬಾಯೊಳಗಡೆ ತುರ್ಕೊಂಡು ಹೋಗೋದು, ಇದೆಲ್ಲವನ್ನು ಮಾಡಬೇಡಿ. ತಿನ್ನಬೇಕಾದ್ರೆ ಪ್ರತಿಯೊಂದು ಅಗಳಿಗೂ ಥ್ಯಾಂಕ್ಸ್ ಹೇಳ್ತಾ ಅಗಿತಾ ನಿಮ್ಮ ಏನಿರುತ್ತೋ ಆ ಅನ್ನವನ್ನು ಸವಿಸೋದನ್ನು ಕಲೀರಿ. ಸ್ಟ್ರಿಕ್ಟ್ಲಿ ಮೊಬೈಲ್ ಫೋನನ್ನು ಮಲ್ಗೋಕ್ಕಿಂತ ಮುಂಚೆ ಅಟ್ಲೀಸ್ಟ್ 10 ಮಿನಿಟ್ಸ್ ಮುಂಚೆ ಮೊಬೈಲನ್ನು ದೂರ ಇಟ್ಟು ಅಟ್ಲೀಸ್ಟ್ ಬಾಕ್ಸ್ ಬ್ರೀತಿಂಗ್ ಮೆಥಡನ್ನು, ಒಂದು ಇನ್ಹೇಲ್ ಫಾರ್ 4 ಕೌಂಟ್, ಹೋಲ್ಡ್, ಎಕ್ಸೇಲ್. 10 ನಿಮಿಷ ಮೊಬೈಲ್ ಬಿಟ್ಟು ಮಲ್ಗ್ಬೋದಲ್ವಾ? 10 ನಿಮಿಷ ಕೂತ್ಕೋಬೋದಲ್ವಾ? ಮೊಬೈಲು ಯಾವುದೇ ಥರ ಸ್ಟಿಮ್ಯುಲಸ್ ಇಲ್ಲದೆ ಒಂದು 10 ನಿಮಿಷ ಕೂತ್ಕೋಬೋದಲ್ವಾ? ಇಷ್ಟನ್ನು ಮಾಡೋಕ್ಕೆ ಶುರು ಮಾಡಿ. ಮತ್ತು ಊಟ ಆದ ತಕ್ಷಣ ಒಂದು 10 ನಿಮಿಷ ಕಾನ್ಷಿಯಸ್ ಆಗಿ ನಡೆಯೋಕ್ಕೆ ಶುರು ಮಾಡಿ. ಏನಾದರೂ ಒಂದು ಎಕ್ಸಸೈಸ್ ಆಗಿರ್ಬೋದು, ಏನಾದ್ರು ಆಗಿರ್ಬೋದು, ಒಂದು 10 ಮಿನಿಟ್ಸ್ ಮಾಡೋಕ್ಕೆ ಶುರು ಮಾಡಿ. ಎಷ್ಟೋ ನಿಮ್ಮ ಬ್ರೈನ್ ರಿಲ್ಯಾಕ್ಸ್ ಆಗುತ್ತೆ, ಎಷ್ಟೋ ನಿಮ್ಮ ಲೈಫಲ್ಲಿ ಚೈತನ್ಯ ಬರುತ್ತೆ, ಎಷ್ಟೋ ಎನರ್ಜಿ ಇರುತ್ತೆ. ಏನು ಕೆಲಸ ಮಾಡ್ದೇ ಇಷ್ಟು ಎನರ್ಜಿ ಕಳ್ಕೊಂಡಂಗೆ ಅನಿಸ್ತಿದೆ ಅಲ್ವಾ? ನೀವೇನಂತೀರಾ, ಅಯ್ಯೋ ನಂಗೆ ವಯಸ್ಸಾಗ್ತಿದೆ ಅಂತ. ವಯಸ್ಸಾಗ್ತಾ ಇಲ್ಲ, ನಿಮ್ಮ ಮೆದುಳಿಗೆ ತುಂಬ ಕೆಲಸ ಕೊಡ್ತಾ ಇದ್ದೀರಾ. ಸೊ ಇದನ್ನು ಕಡಿಮೆ ಮಾಡ್ತಾ ಹೋಗಿ ನೀವು ಇಂಥದ್ದೊಂದು ಮೆಂಟಲ್ ಸ್ಟಿಮ್ಯುಲಸಿಂದ ಆದಷ್ಟು ದೂರನೇ ಇರಿ. ಎಂಟರ್ಟೈನ್ಮೆಂಟಿಗೆ ಒಂದು ಸ್ಕ್ರೀನ್ ಟೈಮ್ ಇಟ್ಕೊಳ್ಳೋಣ ಆಯಿತಾ? ನಿಮ್ಮ ಮೊಬೈಲಲ್ಲೇ ಇರುತ್ತೆ ಸ್ಕ್ರೀನ್ ಟೈಮ್ ಅಂತ. 1 ಅವರ್ಗಿಂತ ಜಾಸ್ತಿ ಇನ್ಸ್ಟಾಗ್ರಾಮನ್ನು ನೋಡೋಕ್ಕೆ ಹೋಗಬೇಡಿ. ಮತ್ತು ಯಾರು ನಿಮಗೆ ಮೋಟಿವೇಟ್ ಮಾಡಲ್ಲ. ಇವಾಗ ನೋಡಿದರೆ ಹುಚ್ಚುಚ್ಚಂಗೆ ಕುಣಿಯೋದು, ಹುಚ್ಚುಚ್ಚಂಗೆ ಏನೋ ಮಾಡೋದು, ಒಂದಕ್ಕೆ ಅವರ ವಯಸ್ಸಿಗೂ ಅವ್ರು ಮಾಡ್ತಕ್ಕಂಥ ಕೆಲಸಕ್ಕೂ ಒಂದಕ್ಕೊಂದು ಸಂಬಂಧನೇ ಇರಲ್ಲ. ಯಾವುದು ನಿಮ್ಮನ್ನು ಮೋಟಿವೇಟ್ ಮಾಡ್ತಾ ಇರಲ್ವೋ ಅದನ್ನೆಲ್ಲವನ್ನು ಅನ್ಫಾಲೋ ಮಾಡಿ. ಯಾರು ನಿಮ್ಮ ಜೀವನದಲ್ಲಿ ಈ ವ್ಯಕ್ತಿ ನನಗೆ ಒಂದು ಲೈಫಲ್ಲಿ ಒಂದು ಮೌಲ್ಯವನ್ನು ತರ್ತಾರೆ, ಈ ವ್ಯಕ್ತಿ ಥರ ನಾನು ಆಗಬೇಕು, ಈ ವ್ಯಕ್ತಿ ಥರ ನಾನು ಹಣ ಸಂಪಾದನೆ ಮಾಡಬೇಕು, ಈ ವ್ಯಕ್ತಿ ಥರ ಹೆಸರನ್ನು ಸಂಪಾದನೆ ಮಾಡಬೇಕು ಅನ್ನೋದಿರುತ್ತೋ ಅದನ್ನು ಅಂಥವರನ್ನು, ನಿಮಗೆ ಮೋಟಿವೇಟ್ ಮಾಡೋರನ್ನ ಫಾಲೋ ಮಾಡ್ತಾ ಹೋಗಿ. ಅದರಲ್ಲೇ ಇದೆ, ಇನ್ಸ್ಟಾಗ್ರಾಮಲ್ಲೇ ನಿಮಗೆ ಸೆಟ್ಟಿಂಗ್ಸ್ ಇರುತ್ತೆ, ಯಾವುದು ನಿಮ್ಗೆ ಇಂಟ್ರೆಸ್ಟ್ ಇದೆ, ಯಾವುದು ಇಂಟ್ರೆಸ್ಟ್ ಇಲ್ಲ. ಸುಮ್ಮನೆ ಯಾವುದ್ಯಾವುದೋ ಸುದ್ದಿಗಳನ್ನು ನೋಡೋದು, ಎಲ್ಲೋ ಪ್ರಪಂಚದಲ್ಲಿ ಏನೋ ಆಗ್ತಾ ಇರೋದನ್ನೆಲ್ಲ ಕೇಳಿಸ್ಕೊಳ್ಳೋದು, ಅದರಿಂದ ಏನಾದರೂ ಆಗುತ್ತಾ? ಬೆಳಗ್ಗೆ ಎದ್ದೇಳೋಕ್ಕಿಲ್ಲ ಮೊಬೈಲನ್ನು ಉಪಯೋಗಿಸ್ತಾ ಕೂತ್ಕೋತೀರಾ. 1 ಅವರ್ ಮೊಬೈಲ್ ಯಾವುದೇ ಪ್ರೈಮ್ ಮಿನಿಸ್ಟರ್ ಫೋನ್ ಮಾಡಿದ್ರು ಕೂಡ ರಿಸೀವ್ ಮಾಡೋಕ್ಕೆ ಹೋಗ್ಬಿಡಿ. ಆ 1 ಅವರ್ ಬೆಳಗ್ಗೆ ಎದ್ದೇಳ್ತೀರಲ್ಲ, ಅದು ನಿಮಗೋಸ್ಕರ ಇರತಕ್ಕಂಥದ್ದು. ಧ್ಯಾನವನ್ನು ಮಾಡಿ, ದೇವ್ರ ಹಾಡನ್ನು ಕೇಳಿ. ಬೇಕಾದ್ರೆ ನೋಡಿ, ಬೆಳಗ್ಗೆ ಎದ್ದ ತಕ್ಷಣ ಯಾವುದೋ ಒಂದು ಕೆಟ್ಟ ಆಲೋಚನೆ ಮಾಡಿ ಆಯಿತಾ? ಎಕ್ಸಾಂಪಲ್, ಇಡೀ ದಿನ ಎಷ್ಟು ಕೆಟ್ಟದಾಗಿರುತ್ತೆ ನೋಡಿದ್ದೀರಾ? ಅದೇ ಬೆಳಗ್ಗೆ ಎದ್ದ ತಕ್ಷಣ ಒಂದು ದೇವ್ರ ಹಾಡನ್ನು ನೋಡಿ, ನಿಮಗೆ ಗೊತ್ತಿಲ್ಲದ ಹಾಗೆ ಆ ಹಾಡನ್ನು ಗುಣಗ್ತಾ ಇರ್ತೀರಾ. ಸೊ ದಿಸ್ ಇಸ್ ದ ಪವರ್ ಆಫ್ ಯುವರ್ ಥಾಟ್. ಈ ಕೆಲವು ಚೇಂಜಸ್ಗಳನ್ನು ಮಾಡ್ತಾ ಹೋಗಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.